ಸಿಎಂ ಡಿಕೆಶಿಗೆ ಅಸಮಾಧಾನಿತ ಶಾಸಕರ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಈಗ ಬೆಳಗ್ಗೆಯಿಂದಲೂ ಫೋನ್ ಕರೆಯಲ್ಲಿ ಸಿಎಂ ಬ್ಯುಸಿ ಆಗಿದ್ದಾರೆ. ಅಸಮಾಧಾನಿತರ ಮನವೊಲಿಸುವ ನಿಟ್ಟಿನಲ್ಲಿ ಆಪ್ತರಿಗೆ ಕರೆ ಮೇಲೆ ಕರೆ ಮಾಡ್ತಾನೆ ಇದ್ದಾರೆ. ಮುಖ್ಯಮಂತ್ರಿಗಳು ಈಗ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿದ್ದಾರೆ. ಯಾಕೆಂದರೆ ಈ ಅಸಮಾಧಾನಿತರು ಯಾರೆಲ್ಲ ಇದ್ದಾರೆ ಅವರನ್ನು ಸಮಾಧಾನ ಮಾಡೋದೇ ಅತಿ ದೊಡ್ಡ ಟಾಸ್ಕ್ ಈಗ ಸಿಎಂಗೆ. ಸೊ ಹೀಗಾಗಿ ಆಪ್ತರಿಗೆ ಕಾಲ್ ಮಾಡಿ ಅವರನ್ನು ಸಮಾಧಾನ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅರ್ಚಕರ ಸಮಾವೇಶಕ್ಕೆ ತಡವಾಗಿ ಹೋಗಿದ್ದಾರೆ ಸಿಎಂ. ಬೆಳಗ್ಗೆ 11 ಗಂಟೆಗೆ ಪಾಲ್ಗೊಳ್ಳಬೇಕಾಗಿದ್ದಂಥ ಕಾರ್ಯಕ್ರಮಕ್ಕೆ ಅವರು 1 ಗಂಟೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಏನು ಮಾಡ್ತಾ ಇದ್ರು, 2 ಅವರ್ ಯಾಕೆ ಲೇಟ್ ಆಯಿತು ಅಂದರೆ ಅವರು ಬರೀ ಫೋನ್ ಕಾಲಲ್ಲೇ ಬ್ಯುಸಿಯಾಗಿದ್ದರು ಅಂತ. ಆ ಫೋನ್ನಲ್ಲಿ ಶಾಸಕರುಗಳನ್ನು, ಅಸಮಾಧಾನಿತ ಶಾಸಕರುಗಳನ್ನು ಮನವೊಲಿಸುವ ಪ್ರಯತ್ನದಲ್ಲಿ ಅವರು ನಿರತರಾಗಿದ್ದರು ಅನ್ನುವ ಮಾಹಿತಿ ಇದೆ. ಸೊ ಸಾಧ್ಯ ಆದಷ್ಟು ಸಹ ಏನೂ ಆಗದ ನಿಟ್ಟಿನಲ್ಲಿ ಪಕ್ಷದಲ್ಲಿ ಈ ಸಚಿವ ಸಂಪುಟ ವಿಸ್ತರಣೆಯಿಂದ ಮುಂದೆ ಆಗಬಹುದಾದಂತಹ ಅನಾಹುತ ಅಂತ ಏನು ಹೇಳಲಾಗ್ತಾ ಇದೆಯಲ್ಲ, ಅದು ಆಗದ ನಿಟ್ಟಿನಲ್ಲಿ ಈಗಿನಿಂದಲೇ ಆ ಒಂದು ಪ್ರಯತ್ನಗಳಲ್ಲಿ ಮುಖ್ಯಮಂತ್ರಿಗಳು ನಿರತರಾಗಿದ್ದಾರೆ. ಸ್ವತಃ ಸಿಎಂ ಮಾತಾಡ್ತಾರೆ ಅಂದರೆ ಮಾತನ್ನು ಕೇಳ್ತಾರೆ ಅಂತ. ಯಾಕಂದರೆ ನೋಡಿ, ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರಲ್ಲ, ಬೇಳೂರು ಗೋಪಾಲಕೃಷ್ಣ ಅವರು ಇನ್ನೇನು ರಾಜೀನಾಮೆ ಕೊಟ್ಟೇ ಬಿಟ್ಟರು ಅಂತ ಎಲ್ಲರೂ ಅಂದ್ಕೊಂಡ್ರು. ಆದರೆ ಫೈನಲ್ ಆಗಿ ಏನಾಯಿತು, ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾದ ಬಳಿಕ ಅವ್ರ ಕೋಪ ಎಷ್ಟು ಬೇಗ ಬ್ಲಾಸ್ಟ್ ಆಗಿತ್ತೋ ಅಷ್ಟೇ ಬೇಗ ತಣ್ಣಗಾಗೋಯ್ತು. ಸೊ ಹಾಗಾಗಿ ಅದೇ ರೀತಿಯಾದಂಥ ಪ್ರಯತ್ನದಲ್ಲಿ ಇನ್ನುಳಿದಂಥ ಶಾಸಕರುಗಳ ಜೊತೆಗೂ ಸಿಎಂ ಇದ್ದಾರೆ.